ನಮಸ್ಕಾರ. ಇವತ್ತಿನ ವಿಷಯ ನಿಮ್ಮ ಬ್ಯಾಂಕ್ ಖಾತೆಯನ್ನು ಬಾಡಿಗೆಗೆ ಕೊಡಿ, ಹೊಸ ಮೋಸದ ತಂತ್ರ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾನು ರೆಡ್ ಕಲರ್ ಜಾಕೆಟ್ ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಅದ್ಯಾವುದೋ ಒಂದು ಡೇಂಜರಸ್ ವಿಚಾರ ಮಾತಾಡ್ತಾ ಇದ್ದೇನೆ. ಬಹುಶಃ ಇವತ್ತಿನ ವಿಚಾರವು ಅಷ್ಟೇ ಡೇಂಜರಸ್ ಇದೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಯಾರೂ ಕೂಡ ಇಂತಹ ಮೋಸಕ್ಕೆ ಬಲಿಯಾಗಬಾರ್ದು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲರಿಗೂ ಕಳಿಸೋದನ್ನು ಮರಿಬೇಡಿ. ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಇದು ಒಂದು ಹೊಸ ಸ್ಕೀಮ್, ನ್ಯೂ ಸ್ಕ್ಯಾಮ್, ಅಂದರೆ ರೆಂಟಿಂಗ್ ಬ್ಯಾಂಕ್ ಅಕೌಂಟ್ ಸ್ಕ್ಯಾಮ್. ಬಹಳಷ್ಟು ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಲೆಡ್ ಅರೇಂಜ್ಮೆಂಟ್ ಇಂದ ಬಹಳಷ್ಟು ಇನ್ನೋಸೆಂಟ್ ಪೀಪಲ್, ಮುಗ್ಧ ಜನರು ಈ ತಂತ್ರಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೇವೆ. ಮೊದಲಿಗೆ ಬ್ಯಾಂಕ್ ಅಕೌಂಟ್ ರೆಂಟಿಂಗ್ ಅಂದ್ರೆ ಏನು? ಅಂದರೆ ಯಾರೋ ಒಬ್ರು ಅಪರಿಚಿತರು ಬಂದು ನಿಮಗೆ ಹೇಳ್ತಾರೆ, ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡಿ, ಆ ಖಾತೆ ಎಲ್ಲ ಡೀಟೇಲ್ಸ್ ನಮಗೆ ಕೊಡಿ, ನಾವು ಆಪರೇಟ್ ಮಾಡ್ತೇವೆ, ಮತ್ತೆ ಅದಕ್ಕೆ ನಾವು ಪ್ರತಿಫಲವಾಗಿ ಒಂದಷ್ಟು ದುಡ್ಡು ಕೊಡ್ತೇವೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಲ್ಲ ಲಂಸಮ್ ಅಲ್ಲಿ. ನಿಮಗೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿ ಆದಂತ ವಹಿವಾಟಿನಲ್ಲಿ 1-5% ಕೊಡ್ತೇವೆ. ಲಾರ್ಜ್ ಒನ್ ಟೈಮ್ ಪೇಮೆಂಟ್ ಕೂಡ ಮಾಡ್ತೇವೆ. ಸಾಮಾನ್ಯವಾಗಿ ಇಂತಹ ಅಕೌಂಟ್ಗಳಲ್ಲಿ ದೊಡ್ಡ ಮಟ್ಟಿನಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, 1 ಕೋಟಿ 2 ಕೋಟಿ ಇತ್ಯಾದಿ. ಆವಾಗ ನಿಮಗೆ 50,000ದಿಂದ 1 ಲಕ್ಷ ಪರ್ ಡೇ ಕೊಡ್ತೇವೆ ಅಂತ ಹೇಳ್ತೇವೆ. ಹಾಗೇನೆ ನಿಮ್ಮ ಅಕೌಂಟಲ್ಲಿ ಲಂಸಮ್ ಪೇಮೆಂಟ್ ಮಾಡಬೇಕು, ಮತ್ತೆ ಆಗಾಗ ಬೇಡ ಅಂತಂದ್ರೆ 20,000ದಿಂದ 50,000 ಅಪ್ ಫ್ರಂಟ್ ಕೊಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಎಕ್ಸ್ಟ್ರಾ ಹಣವನ್ನು ಕೊಡುವಂತಹ ಒಂದು ಆಫರ್ ಅನ್ನು ಕೂಡ ಕೊಡ್ತಾರೆ. ಇನ್ನು ಬಹಳ ಬಾರಿ ಈ ಮುಗ್ಧರು ಬಹಳ ಮುಗ್ಧರಂತೆ ಕಂಡು ಬಂದ್ರೆ ಅವಾಗ ಹೇಳ್ತಾರೆ, ನಿಮ್ಮ ಬ್ಯಾಂಕಿನಿಂದ ನೀವು ಹಣವನ್ನು ವಿಡ್ರಾ ಮಾಡಿ ಅದನ್ನು ತೆಗೆದುಕೊಂಡು ಬಹಳ ಡಿಸ್ಟೆನ್ಸ್ ಹೋಗಬೇಕಾಗುತ್ತೆ, ಟ್ರಾವೆಲ್ ಮಾಡಬೇಕಾಗುತ್ತೆ, ಇಂತಹ ಜಾಗಕ್ಕೆ ಹೋಗಿ ಕ್ಯಾಶ್ ಕೊಟ್ಟು ಬನ್ನಿ, ಆವಾಗ ನಿಮಗೆ ಜಾಸ್ತಿ ಇನ್ಸೆಂಟಿವ್ ಕೊಡ್ತೇವೆ ಅಂತ ಹೇಳ್ತಾರೆ. ಈ ಮೋಸಗಾರರು ರೆಂಟ್ ಎ ಬ್ಯಾಂಕ್ ಅಕೌಂಟ್ ಸ್ಕೀಮಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ ಅಲ್ಲಿ ಒಂದಷ್ಟು ಲಾಸ್ ಆಗಿದೆ, ಮತ್ತೆ ಮೊನ್ನೆ ಅವರು ಕೆಲಸವನ್ನು ಕಳ್ಕೊಂಡಿದ್ದಾರೆ, ಇಲ್ಲ ಸದ್ಯದ ಮಟ್ಟಿಗೆ ಅರ್ಜೆಂಟ್ ಆಗಿ ಒಂದು ಹಾಸ್ಪಿಟಲ್ ಬಿಲ್ ಅನ್ನು ಕಟ್ಟಬೇಕಾಗುತ್ತೆ. ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಲ್ಲಿ ಬಹಳಷ್ಟು ಜನ ಸ್ಮಾಲ್ ಬಿಸ್ನೆಸ್ ಮೆನ್ ಇರ್ಬೋದು. ಒಂದು ಡಿಫಿಕಲ್ಟ್ ಫೇಸ್ ಅನ್ನ ದೇ ಮೇ ಬಿ ಪಾಸಿಂಗ್ ಥ್ರೂ, ಒಂದಷ್ಟು ಹಣದ ಅಗತ್ಯತೆ ಅರ್ಜೆಂಟ್ ಆಗಿರ್ಬೋದು. ಬ್ಯಾಂಕಿನ ಹೊಸ ಅಕೌಂಟ್ ಅನ್ನು ಓಪನ್ ಮಾಡಿದ ಮೇಲೆ ಅಥವಾ ಈಗಾಗಲೇ ಆಪರೇಷನ್ ಇರುವಂತ ಹಳೆ ಅಕೌಂಟ್ ಅನ್ನು ಅವರು ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಗೆ ಹೇಳ್ತಾರೆ, ಲಾಗಿನ್ ಡೀಟೇಲ್ಸ್ ಕೊಡಿ ನಿಮ್ಮ ಬ್ಯಾಂಕ್ ಅಕೌಂಟ್, ಮತ್ತು ನಿಮಗೊಂದು ಹೊಸ ಸಿಮ್ ಕಾರ್ಡ್ ಕೊಡ್ತೇವೆ, ಅದರಲ್ಲಿ ನಿಮಗೆ ಒಂದಷ್ಟು OTPಗಳು ಬರ್ತವೆ, ಆ OTPಗಳನ್ನು ನಮಗೆ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಅವ್ರಿಗೆ ಹೇಳ್ತಾರೆ, ಈ ಪರ್ಟಿಕ್ಯುಲರ್ ಅಕೌಂಟ್ ಅನ್ನು ನೀವು ಬಳಸಬೇಡಿ, ಆಲ್ಟರ್ನೇಟ್ ಆಗಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಅದನ್ನು ಮಾತ್ರ ನಿಮ್ಮ ಪರ್ಸನಲ್ ಯೂಸಿಗೆ ಬಳಸಿ. ಈ ರೆಂಟ್ ಎ ಬ್ಯಾಂಕ್ ಅಕೌಂಟ್ ಸ್ಕೀಮ್ ಅನ್ನು ಈ ಮೋಸಗಾರರು ಯಾವುದಕ್ಕೆ ಬಳಸ್ಕೊತಾರೆ? ಸಾಮಾನ್ಯವಾಗಿ ಮನಿ ಲಾಂಡ್ರಿಗೆ ಮತ್ತು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಸ್ಗೆ ಬಳಸ್ಕೊತಾರೆ. 2 ಕಾರಣಗಳಿಗಾಗಿ. ಮೊದಲನೇದು ರೂಟಿಂಗ್ ಗೇಮಿಂಗ್ ಮನಿ, ಎರಡನೇದು ರೂಟಿಂಗ್ ಸ್ಟಾಕ್ಸ್ ರಿಲೇಟೆಡ್ ಮನಿ. ಈ ಮೋಸಗಾರರು ಅಕೌಂಟ್ ಹೋಲ್ಡರ್ಸ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದಷ್ಟು ಗೇಮಿಂಗ್ ಮನಿ ಬರ್ತಾ ಇದೆ, ಜನ ಆನ್ಲೈನ್ ಅಲ್ಲಿ ರಿಯಲ್ ಮನಿ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದಷ್ಟು ದುಡ್ಡು ಬರ್ತಾ ಇದೆ, ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸಬಾರ್ದು ಅಂತ ನಿಮ್ಮ ಅಕೌಂಟಿಗೆ ಹಾಕಿಸ್ತಾ ಇದ್ದೇವೆ. ಅಕೌಂಟ್ ಹೋಲ್ಡರ್ಸ್ಗೆ ಮೋಸಗಾರರು ಅವರ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಅಂತ ತಿಳಿಸುವಂತ ಯಾವುದೇ ಪ್ರಯತ್ನವನ್ನು ಮಾಡೋದಿಲ್ಲ, ಮತ್ತು ಆ ಹಣವನ್ನು ಲಾಂಡ್ರಿಂಗ್ ಮಾಡ್ತಾರೆ. ಆ ಪ್ರಾಫಿಟ್ ಅನ್ನು ತಗೊಂಡು ಪಂಪ್ ಅಂಡ್ ಡಂಪ್ ಸ್ಕ್ಯಾಮ್ ನಲ್ಲಿ ಯೂಸ್ ಮಾಡ್ಕೋತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈ ಮೋಸಗಾರರು ಒಂದಷ್ಟು ಹಣವನ್ನು ಇಲ್ಲಿಗಲ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಥವಾ ಎನಿ ಅದರ್ ಇಲ್ಲಿಗಲ್ ಆಕ್ಟಿವಿಟಿ ಪಡೆದಿರ್ತಾರೆ, ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಟಿರ್ತಾರೆ. ಸೇಬಿಯವರು ಮಾಡಿದ ತನಿಖೆಯಿಂದ ತಿಳಿದು ಬಂದ ವಿಚಾರ ಏನು ಅಂತಂದ್ರೆ, ಈ ಪರ್ಟಿಕ್ಯುಲರ್ ಬ್ಯಾಂಕ್ ಹೋಲ್ಡರ್ಸ್ಗೆ ಅವರ ಅಕೌಂಟ್ ನಲ್ಲಿ ಏನಾಗ್ತಾ ಇತ್ತು ಅನ್ನುವಂತ ಯಾವ ಮಾಹಿತಿಯೂ ಇರಲಿಲ್ಲ. ಹಲವು ಬಾರಿ
ಪಂಪ್ ಅಂಡ್ ಡಂಪ್ ಆಪರೇಷನ್ ಇಂದ ಒಂದಷ್ಟು ಹಣವನ್ನು ಇಂಥ ಅಕೌಂಟ್ ಇಂದ ಅವರು ಲಾಂಡರ್ ಮಾಡ್ತಾ ಇದ್ರು, ಸೇಬಿಯ ನಾಲೆಜ್ ಇಲ್ಲದೆ ಮತ್ತು ಅಕೌಂಟ್ ಹೋಲ್ಡರ್ ನಾಲೆಜ್ ಇಲ್ಲದೆ. ಈ ರೀತಿ ತಮ್ಮ ಖಾತೆಗಳನ್ನು ಬಾಡಿಗೆಗೆ ಕೊಟ್ಟ ವ್ಯಕ್ತಿಗಳು ಹೇಳಿದ್ದೇನು ಅಂತಂದ್ರೆ, ನಮ್ಮ ಅಕೌಂಟ್ ಅನ್ನ ನಮಗೆ ಪರಿಚಯ ಇರೋರು ತಗೊಂಡಿದ್ರು, ನಮ್ಮ ಎಂಪ್ಲಾಯರ್ ಅವರು ಮಾಡಿಸ್ಕೊಟ್ರು, ಅಥವಾ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಇದನ್ನು ಬಳಸ್ಕೊಂಡ್ರು, ಮತ್ತೆ ಆ ಸಮಯದಲ್ಲಿ ನಮಗೊಂದಷ್ಟು ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇತ್ತು. ಈ ಮೋಸಗಾರರು ಬಳಸುವಂತ ಅಕೌಂಟ್ ಸಾಮಾನ್ಯವಾಗಿ ಕರೆಂಟ್ ಅಕೌಂಟ್ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಬಲ್ಕ್ ಪೇಮೆಂಟ್ ಮಾಡಬಹುದು by allowing one click payments to multiple accounts. ಈಗ ಈ ಮೋಸದ ಜಾಲದ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮಗೆ ಕೊಟ್ಟ ಮೇಲೆ ಮುಂದಿನ ವಿಚಾರ, ಈ ಅಕೌಂಟ್ ಅನ್ನು ಬಾಡಿಗೆಗೆ ಕೊಟ್ಟಂತ ವ್ಯಕ್ತಿಗೆ ಇದರಿಂದ ಏನೇನು ಪರಿಣಾಮ ಆಗ್ಬೋದು, ಏನ್ ರಿಸ್ಕ್ ಆಗ್ಬೋದು. ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಬೇಕಾದಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಬಳಸಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಪೊಲೀಸ್ನವರು, ಸೇಬಿಯವರು ನಿಮ್ಮ ಮೇಲೆ ಒಂದಷ್ಟು ಆಕ್ಷನ್ ತಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಮತ್ತೆ ನಿಮಗೆ ಫೈನ್ ಅಥವಾ ಜುಲ್ಮಾನೆ ಆಗ್ಬೋದು ಮತ್ತು ಇಂಪ್ರಿಸನ್ಮೆಂಟ್ ಅಥವಾ ಜೈಲು ಶಿಕ್ಷೆ ಕೂಡ ಆಗ್ಬೋದು. ಇನ್ನು ಸುಮಾರು ಅಕೌಂಟ್ ಹೋಲ್ಡರ್ಸಿಗೆ ಇಂತಹ ಸನ್ನಿವೇಶಗಳಲ್ಲಿ ಒಂದಷ್ಟು ಚೀಟಿಂಗ್ ಆಗಿದೆ. ಯಾಕಂದ್ರೆ ಆ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಡಬೇಕು ಅಂತ ರೂಲ್ಸ್ ಇರುತ್ತೆ. ನೀವು ಆ ದುಡ್ಡನ್ನು ಇಟ್ಟಿರ್ತೀರಿ ಮತ್ತು ಇಂತಹ ಮೋಸಗಾರರು ಆ ದುಡ್ಡನ್ನು ತೆಗೆದುಕೊಂಡು ಪರಾರಿ ಆಗ್ತಾರೆ. ಇವತ್ತಿನ ಈ ವಿಡಿಯೋದ ಸಾರಾಂಶ ಮತ್ತು ಪಾಠವನ್ನು ಕೆಲವು ವಾಕ್ಯಗಳಲ್ಲಿ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಅಕೌಂಟ್ ಅನ್ನು ನಮಗೆ ಬಾಡಿಗೆ ಕೊಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ಅನ್ನು ಬೇರೆ ಯಾರಿಗೂ ಆಪರೇಟ್ ಮಾಡಲಿಕ್ಕೆ ಬಿಡಬೇಡಿ, ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ. ದಯವಿಟ್ಟು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.